ಕೆಲವ್ರಿಗೆ ಹಂಗೆ ಅವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ. ಏನು ಮಾಡೋಣ? ಹ್ಞೂ ರೀ. ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದೆ. ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ದಾಳಿ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಮಗುವನ್ನ ದತ್ತು ಪಡ್ಕೊಂಡಿರ್ತಕ್ಕಂಥ ವಿಚಾರದ ಬಗ್ಗೆ ಟ್ರಾಲು ಸಹ ಮಾಡಲಾಗಿತ್ತು. ಕಿವಿ ಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ, ಅದಕ್ಕೆ ಕಣ ಹೇಳೋದು ದೊಡ್ಡ ಮನ್ಸರು ಹೇಳೋ ಮಾತು ಕೇಳಬೇಕು ಅಂತ. ಈಗ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ. ಇರುವ ಗೊಂದಲಗಳೆಲ್ಲ ಸಾಲದೆಂಬಂತೆ ಮಗದೊಂದು. ಸರ್, ನನ್ನ ಹೆಸರು ಗೀತಾ ಅಂತ. ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಇಂದ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದ್ದೀವಿ. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚಕಾರಿ ಮಾಡೇ ಕಳಿಸೋದು ನಾವು ಅವ್ರನ್ನ. ನಲ್ಲಿ ಹೆಡ್ ಆಫೀಸ್ ನಿಂದ ಎಲ್ಲ ಮಾತಾಡಿ ಅರುಂಧತಿ ಮೇಡಮ್, ಆಶಾ ಮೇಡಮ್ ಅವರೆಲ್ಲ DCPO ಆಫೀಸರ್, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನನ್ನ ಕಡೆಯಿಂದ ಕಂಪ್ಲೇಂಟ್ ನ ನಾವು ಕೊಟ್ಟಿರೋದು. ಆದ್ರೂ ಮಗುನ ದತ್ತಕ್ ತಗೊಂಡಿದ್ದೀರಾ ಅಂದ್ರೂ ಇಲ್ಲ, ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಇದ್ರು ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ, ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಆಗುತ್ತೆ ಅಂದ್ರೆ ಅದನ್ನ ಮಾಡ್ತಾರೆ, ಡೀಟೇಲ್ಡ್ ಆಗಿರುತ್ತೆ. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ, ಎಜುಕೇಟೆಡ್ ಆಗಿರ್ಲಿ ಅನ್ಎಜುಕೇಟೆಡ್ ಆಗಿರ್ಲಿ 10 ಜನದ ಜೊತೆ ಸೇರಿ ಸರ್ ಕೇಳಿ ಸರ್, ಯಾಕೆ ಕೇಳೋದಿಲ್ಲ? ಯಾರು ಆನ್ಸರ್ ಮಾಡೋದಿಲ್ಲ? ಎಲ್ಲರೂ ಹೇಳ್ತಾರಲ್ವಾ ಇದೆಲ್ಲ ಪ್ರೊಸೀಜರ್ ಇದಂತ ಮಾಡಿ ಅಂತ ಹೇಳ್ತಾರಲ್ಲ, ಅವ್ರ ಅಡ್ವೊಕೇಟೇ ಹೇಳಿದಾರಂತೆ ನೀವು ತಗೊಳ್ಳಿ ಮಗುನ ಅಂತ. ಆಮೇಲೆ ಪೇರೆಂಟ್ಸ್ ಗೆ ನಾನು ಏನೋ ಕೊಟ್ಟಿದ್ದೀನಿ ಅಂದ್ರೆ, ಏನೋ ಕೊಟ್ಟಿದಾರೆ ಅಂದ್ರೆ ಮಾರಾಟ ಆಗಿದೆಯಾ ಇಲ್ಲಿ ಮಗು? ಅದು ನಮಗ್ ಗೊತ್ತಿಲ್ಲ. ನಾನು ಏನೋ ಕೊಟ್ಟೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಲಾಭ ನಷ್ಟಗಳು ಅವ್ರಿಬ್ರಿಗೂ ಆಗಿದೆ. ನೀವೇನು ಕೊಡೋಂಗೂ ಇಲ್ಲ, ಅದನ್ನ ಹೇಳೋಂಗೂ ಇಲ್ಲ. ಅಲ್ಲಿ ವಿಡಿಯೋದಲ್ಲೇ ತನ್ನಕ್ ತಾನೇ ಅವರೇ ಹೇಳ್ಕೊಂಡಿರೋದು, ನಾವ್ ಹೇಳಿರೋದಲ್ಲ, ಇನ್ನೊಬ್ರು ಹೇಳಿರೋದಲ್ಲ. ನಮ್ಗೆ ಕಡೆ ಹೆಣ್ಮಕ್ಳ ಮೇಲೆ ಹಿಂಗಾಗ್ತಾ ಇದೆ ಅಂತ ಚಿಂತೆ, ಕಾಳಜಿ ಅಥವಾ ಬೇಸರ. ಇನ್ನೊಂದು ಕಡೆ ಹೆಣ್ಮಕ್ಳು ಹಿಂಗೂ ಮಾಡ್ತಾರಲ್ಲಪ್ಪ ಅಂತ ಇನ್ನೊಂದು ಬೇಸರ. ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಅದರ ಕೊನೆ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನು ಯಾವಾಗ